ನೀವು ಹೇಳ್ತೀರಿ ದೇಶಕ್ಕೆ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಚಟುವಟಿಕೆಯನ್ನು RSS ಮಾಡೋದಿಲ್ಲ ಅಂತ ಹೇಳಿ. ಆದರೆ ಸಂಘದ ಸದಸ್ಯರು ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ, ರಾಷ್ಟ್ರಧ್ವಜವನ್ನು ಹಾರಾಟ ಮಾಡೋದನ್ನು ಬಲವಂತವಾಗಿ ಎಷ್ಟೋ ವರ್ಷಗಳ ನಂತರದಲ್ಲಿ ಪ್ರಾರಂಭ ಮಾಡಿದ್ರು. ಹೀಗೊಂದು ಅಪವಾದ ಇದೆ. ಇದೆಲ್ಲವೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ನಿಲ್ಲೋದಿಲ್ವಾ ಅಂತ. ಸಂಘದ ಸ್ವಯಂ ಸೇವಕರು ಯಾವಾಗ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಯಾರು ಹೇಳಬೇಕು. ಏಕೆಂದರೆ ನಾನು ಯಾವಾಗಲಿಂದ ಸ್ವಯಂ ಸೇವಕನ ಅವಾಗಿಂದ ಹಾಡ್ಕೊಂಡೇ ಬಂದಿದ್ದೀವಿ. ಸಂಘದ ಸ್ವಯಂ ಸೇವಕ ಏನೋ ಬೇರೆ ಗ್ರಹದಿಂದ ಬಂದವನಲ್ಲ, ಅವನು ಇದೇ ದೇಶದಲ್ಲೇ ಹುಟ್ಟಿದವನು. ಎಲ್ಲರೂ ಹೇಗೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಗೌರವಿಸ್ತಾರೆ ಹಾಗೆ ಗೌರವಿಸ್ಕೊಂಡು ಬಂದಿದ್ದೀವಿ. ಪ್ರಶ್ನೆ ನೀವು ಪ್ರಾಯಶಃ ಮುಂದೆ ಕೇಳ್ಬೋದು, ನಾನು ಈಗಲೇ ಅನ್ಕೋತಾ ಇದ್ದೀನಿ, ಸಂಘದ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜ ಯಾಕೆ ಹಾರಾಡಿಸಲ್ಲ ಅನ್ನೋ ವಿಷಯ ಪ್ರಾಯಶಃ ಇದ್ದಿರಬಹುದು. ನಮಗೆ ಮೊದಲು ನಿಮಗೆ ಗೊತ್ತಿರಬಹುದು, ಕೆಲವಷ್ಟು ವರ್ಷಗಳ ಹಿಂದೆ ರಾಷ್ಟ್ರಧ್ವಜವನ್ನು ಹಾರಾಡಿಸೋದಕ್ಕೆ ನಿಯಮಗಳೇ ಇತ್ತು. ಪ್ರೈವೇಟ್ ಜಾಗದಲ್ಲಿ ಹಾರಾಡಿಸ್ಬಾರ್ದು, ಮನೆಗಳ ಮೇಲೆ ಹಾರಾಡಿಸ್ಬಾರ್ದು ಅನ್ನೋ ನಿಯಮನೂ ಇತ್ತು. ಹಾಗಾಗಿ ನಮ್ಮ ಯಾವುದೇ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಸಂಘದ ಕಾರ್ಯಾಲಯ ಒಂದು ಮನೆ ಇದ್ದಂಗೆ ಅಷ್ಟೇ ಅದು. ಹಾಗಾಗಿ ಹಾರಿಸ್ತಾ ಇರಲಿಲ್ಲ. ಆದರೆ ಈ ಆಕ್ಷೇಪ ಅನ್ನೋ ವಿಷಯ ಬಂದಾಗ ಹಾರಾಡ್ಸೋಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಅತ್ಯಂತ ಗೌರವದಿಂದ ಪ್ರಾಯಶಃ ಕಳೆದ 20 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಮ್ಮ ಎಲ್ಲ ಪ್ರಮುಖ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜ ಹಾರಾಡಿಸ್ತಾನೇ ಇದ್ದೀವಿ.